ಪ್ರಿಯ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಬಸವರಾಜ್. ಇದು ನಿಮ್ಮ ಟೆಕ್ನಿಕಲ್ ಬೇಬಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈ ದಿನ ನಾವು ಇ ಶ್ರಮ್ ಕಾರ್ಡ್ ಮಾಡಿಸೋದನ್ನು ಯಾವ ರೀತಿ ನಾವು ಮಾಡಿಸ್ಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಯೋಣ. ಸೊ ನೀವು ಇ ಶ್ರಮ್ ಕಾರ್ಡನ್ನು ಮಾಡಿಸ್ಬೇಕು ಅಂದರೆ ನಿಮ್ಮ ಹತ್ತಿರದ CSC ಸೆಂಟರ್ಗೆ ನೀವು ಹೋಗಿ ಈ ಕಾರ್ಡನ್ನು ಮಾಡಿಸ್ಕೋಬೋದಾಗಿದೆ. ಈ ಕಾರ್ಡನ್ನು ಇ ಶ್ರಮ್ ಕಾರ್ಡನ್ನು ಯಾರು ಮಾಡಿಸ್ಬೇಕಪ್ಪ ಅಂದ್ರೆ ಕೃಷಿ ಕಾರ್ಮಿಕರು, ಬಟ್ಟೆ ಹೊಲಿಯುವವರು, ಅಗಸರು ಮತ್ತು ಅಂಗಡಿ ವ್ಯಾಪಾರಸ್ಥರು, ಆಮೇಲೆ ತರಕಾರಿ ಮಾರುವವರು, ಹಣ್ಣು ವ್ಯಾಪಾರಸ್ಥರು, ಟೀಚರ್ಗಳು, ಪೇಂಟಿಂಗ್ ಮಾಡುವವರು, ಬಡಗಿತನ ಮಾಡುವವರು, ಹಾಗೆ ಡ್ರೈವರ್ಗಳು, ಮತ್ತು ಏನಪ್ಪ ಅಂದ್ರೆ ಈ ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ಕಾರ್ಮಿಕರು ಈ ಶ್ರಮ್ ಕಾರ್ಡನ್ನು ಮಾಡಿಸ್ಬೋದಾಗಿದೆ. ಯಾರು PF ಮತ್ತು ESI ಸೌಲಭ್ಯವನ್ನು ಹೊಂದಿರದೇ ಇರತಕ್ಕಂಥ ಅಸಂಘಟಿತ ಕಾರ್ಮಿಕರು ಈ ಶ್ರಮ್ ಕಾರ್ಡನ್ನು ಮಾಡಿಸ್ಬೋದಾಗಿದೆ ಸ್ನೇಹಿತರೆ. ಹಾಗಾದ್ರೆ ಬರ್ರಿ ಸ್ನೇಹಿತರೆ, ನಾವೀಗ ಈ ಶ್ರಮ್ ಕಾರ್ಡನ್ನು CSC ಸೆಂಟರ್ ಒಳಗೆ ನಾವು ಹೆಂಗೆ ಮಾಡ್ತೀವಿ ಅನ್ನೋದನ್ನು ನಿಮಗೆ ತಿಳಿಸ್ಕೊಂತ ಹೋಗ್ತೀನಿ. ಈಗ ನಿಮ್ಮ ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಆಗಿರ್ಬೇಕಾಗತ್ತೆ. ಆ ಆಧಾರ್ ಕಾರ್ಡ್ ಮೊಬೈಲ್ ನಂಬರ್ ಎಂಟ್ರಿ ಮಾಡಿ ಸಬ್ಮಿಟ್ ಅನ್ನೋ ಒತ್ತಿದ ಮೇಲೆ OTP ಬರ್ತೈತಿ. OTP ಅಷ್ಟೇ ಅಲ್ದ ನಾವಿಲ್ಲಿ ತಮ್ಮ ಇಂಪ್ರೆಷನ್ ಮತ್ತು ಐರೀಸನ್ನು ತೆಗೆದುಕೊಂಡು ನಿಮ್ಮ ದಾಖಲೆಯನ್ನು ಐಡೆಂಟಿಫೈ ಮಾಡೋ ಒಂದು ಆಪ್ಷನು ಕೂಡ ಇರ್ತೈತಿ. ನಮ್ಮ ಕಡೆ ಬಯೋಮೆಟ್ರಿಕ ಮತ್ತು ಐರಿಸ್ಗಿನ್ನ OTPಯನ್ನು ತಗೊಂಡು ನಾವು ಐಡೆಂಟಿಫೈ ಮಾಡೋದು ನಮಗೆ ಈಸಿ ಆಗುತ್ತೆ. ಅದಕ್ಕಾಗಿ ನಾವು ನಿಮ್ಮ ಮೊಬೈಲನ್ನು ತರಬೇಕು ಅಂತೇಳಿ ಕಡ್ಡಾಯವಾಗಿ ಹೇಳ್ತೀವಿ. ಯಾಕಪ್ಪ ಅಂದ್ರೆ ನಿಮ್ಮ ಆಧಾರ್ ಕಾರ್ಡಿಗೆ ಲಿಂಕ್ ಆಗಿರೋ ಮೊಬೈಲ್ಗೆ ಒಂದು OTP ಬರ್ತೈತೆ. ಸ್ಕ್ರೀನ್ ಒಳಗೆ ನೋಡಕತ್ತೀರಿ ಸ್ನೇಹಿತರೆ, ಮೊದಲಿಗೆ ರಿಜಿಸ್ಟ್ರೇಷನ್ ಫಾರ್ಮ್ ಓಪನ್ ಆದಮೇಲೆ ನಿಮ್ಮ ಪರ್ಸನಲ್ ಇನ್ಫಾರ್ಮೇಷನನ್ನು ಕೇಳ್ತೈತಿ. ನೋಡಿರಿ ಸ್ನೇಹಿತರೆ, ಇಲ್ಲಿ ನೀವು ಎಲ್ಲ ಇನ್ಫಾರ್ಮೇಷನ್ಗಳನ್ನು ಕಂಪಲ್ಸರಿಯಾಗಿ ತುಂಬಬೇಕಂತೇಳಿ ಏನಿಲ್ಲ. ಇಲ್ಲಿ ಸ್ಟಾರ್ ಮಾರ್ಕ್ ಇರೋ ಏನದಾವು ಅವು ಮಾತ್ರ ಕಂಪಲ್ಸರಿ ಆಗಿರ್ತಾವ. ಅವನ್ನ ನೀವು ಎಂಟ್ರಿ ಮಾಡಬೇಕಾಗ್ತದೆ. ಹಾಗಾದ್ರೆ ನಾವೀಗ ಮ್ಯಾರಿಟಲ್ ಸ್ಟೇಟಸ್, ಫಾದರ್ ನೇಮ್, ಆಮೇಲೆ ಸೋಷಿಯಲ್ ಕ್ಯಾಟಗರಿ, ಆಮೇಲೆ ಡಿಸಬಿಲಿಟಿ ಬಗ್ಗೆ ಇನ್ಫಾರ್ಮೇಷನನ್ನು ಫಿಲ್ ಮಾಡೋಣ. ಸೋಷಿಯಲ್ ಕ್ಯಾಟಗರಿ ಒಳಗೆ SC ST OBC ಜನರಲ್ ಅಂತೇಳಿ ಕೇಳ್ತೈತಿ. ನೀವು ಇಲ್ಲಿ ಯಾವುದೇ ಕ್ಯಾಟಗರಿಯನ್ನು ಸೆಲೆಕ್ಟ್ ಮಾಡಿದ್ರು ಅಲ್ಲಿ ಡಾಕ್ಯುಮೆಂಟ್ಸ್ ಅಪ್ಲೋಡನ್ನು ಕೇಳಬಹುದು. ಅವಾಗ ನೀವು ಅದನ್ನು ಇದ್ರೆ ಅಪ್ಲೋಡ್ ಮಾಡಿ, ಇಲ್ಲ ಅಂದ್ರೆ ನಡೆಯುತ್ತೆ ಸ್ನೇಹಿತರೆ. ಆದ್ರೆ ಎಲ್ಲ ಇನ್ಫಾರ್ಮೇಷನ್ಗಳನ್ನು ಆದಷ್ಟು ಕರೆಕ್ಟಾಗಿ ಎಂಟ್ರಿ ಮಾಡಿರಿ ಸ್ನೇಹಿತರೆ. ಇದ್ರಾಗ ಬ್ಲಡ್ ಗ್ರೂಪ್ ಅಂದ್ರೆ ರಕ್ತದ ಗುಂಪನ್ನು ಕೇಳ್ತೈತಿ. ಆ ರಕ್ತದ ಗುಂಪು ನಿಮಗೆ ಗೊತ್ತಿತ್ತಂದ್ರೆ ಅದನ್ನು ಎಂಟ್ರಿ ಮಾಡಿರಿ, ಇಲ್ಲ ಅಂದ್ರೆ ಅದನ್ನು ಎಂಟ್ರಿ ಮಾಡಲಿಲ್ಲ ಅಂದರೂ ನಡೆಯುತ್ತೆ ಸ್ನೇಹಿತರೆ. ನಾಮಿನಿ ಡೀಟೇಲ್ಸನ್ನು ಎಂಟ್ರಿ ಮಾಡಬೇಕಾಗತ್ತೆ. ಇಲ್ಲಿ ನೀವು ನಾಮಿನಿ ಡೀಟೇಲ್ಸನ್ನಾಗಿ ನಿಮ್ಮ ರಿಲೇಟಿವ್ ಯಾರನ್ನಾದರೂ ಕೂಡ ನೀವು ನಾಮಿನಿ ಮಾಡ್ಬೋದು. ಅದಕ್ಕಾಗಿ ಅವರ ಆಧಾರ್ ಕಾರ್ಡಲ್ಲಿ ಇರ್ತಕ್ಕಂಥ ನೇಮು ಹಾಗೆ ಡೇಟ್ ಆಫ್ ಬರ್ತು ಈ ಉಳಿದ ಎಲ್ಲ ಡೀಟೇಲ್ಸ್ಗಳನ್ನು ಎಂಟರ್ ಮಾಡಿರಿ ಸ್ನೇಹಿತರೆ. ನಿಮ್ಮ ಪರ್ಸನಲ್ ಇನ್ಫಾರ್ಮೇಷನ್ ಅಂದ್ರೆ ವೈಯಕ್ತಿಕ ಮಾಹಿತಿಯನ್ನು ಫಿಲ್ ಮಾಡಿದ ಮೇಲೆ ಇಲ್ಲಿ ರೆಸಿಡೆನ್ಸ್ ಡೀಟೇಲ್ಸನ್ನು ಕೇಳ್ತೈತಿ. ನಿಮ್ಮ ವಿಳಾಸದ ಮಾಹಿತಿಯನ್ನು ಕೇಳ್ತೈತಿ. ಅವಾಗ ನೀವು ನಿಮ್ಮ ರಾಜ್ಯ, ಜಿಲ್ಲೆ ಮತ್ತು ಉಳಿದ ಡೀಟೇಲ್ಸನ್ನು ಎಂಟ್ರಿ ಮಾಡಬೇಕಾಗತ್ತೆ. ನಿಮ್ಮ ರಾಜ್ಯ ಮತ್ತು ಜಿಲ್ಲೆಯನ್ನು ಸೆಲೆಕ್ಟ್ ಮಾಡಿದ ಮೇಲೆ ಅರ್ಬನ್ ಮತ್ತು ರೂರಲ್ ಅಂದರೆ ಗ್ರಾಮೀಣ ಅಥವಾ ನಗರ ಅನ್ನೋ ಇನ್ಫಾರ್ಮೇಷನನ್ನು ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನಿಮ್ಮ ಊರ, ಆಮೇಲೆ ಜಿಲ್ಲೆ, ತಾಲೂಕು, ಪಿನ್ ಕೋಡನ್ನು ಎಂಟರ್ ಮಾಡ್ತೀವಿ. ಎಂಟರ್ ಮಾಡಿದ ನಂತರ ಮುಂದಿನ ಡೀಟೇಲ್ಸ್ಗೆ ಇದು ಎಂಟ್ರಿ ಆಗುತ್ತೆ ಸ್ನೇಹಿತರೆ. ಇಲ್ಲಿ ನಿಮ್ಮ ಎಜುಕೇಷನ್ ಇನ್ಫಾರ್ಮೇಷನನ್ನು ಫಿಲ್ ಮಾಡಬೇಕಾಗ್ತದೆ. ಸ್ನೇಹಿತರ, ರೆಸಿಡೆನ್ಸ್ ಡೀಟೇಲ್ಸನ್ನು ಎಂಟ್ರಿ ಮಾಡುವಾಗ ನೀವು ಕರೆಂಟ್ ಲೊಕೇಶನ್ ಅಂದ್ರೆ ಈ ಪ್ರಸ್ತುತ ಸ್ಥಳದೊಳಗೆ ನೀವು ಎಷ್ಟು ವರ್ಷ ವಾಸವಾಗಿದ್ದೀರ ಅನ್ನೋ ಇನ್ಫಾರ್ಮೇಷನನ್ನು ಕೇಳ್ತೈತಿ. ನೀವು ವಾಸವಾಗಿರೋ ಸ್ಥಳ ಕರೆಂಟ್ ಲೊಕೇಶನ್ ಮತ್ತು ಪರ್ಮನೆಂಟ್ ಲೊಕೇಶನ್ ಎರಡೂ ಒಂದೇ ಆಗಿದ್ರೆ ನೀವು ಎರಡೂ ಡೀಟೇಲ್ಸನ್ನು ಒಂದೇ ರೀತಿಯಾಗಿ ಎಂಟರ್ ಮಾಡಬಹುದಾಗಿರ್ತದೆ ಸ್ನೇಹಿತರೆ. ಸ್ನೇಹಿತರೆ, ಈ ಎಜುಕೇಷನ್ ಡೀಟೇಲ್ಸ್ ಒಳಗೆ ನೀವು ಸಾಲಿ ಏನು ಕಲ್ತೀರಿ ಅನ್ನೋದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಅದರ ಸಂಬಂಧಪಟ್ಟಂಗೆ ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಬೇಕಾಗತ್ತೆ. ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡೋದು ಇಲ್ಲಿ ಕಂಪಲ್ಸರಿ ಏನಿಲ್ಲ. ಹಂಗೆ ಮುಂದುವಾದ್ರೆ ನಾವು ಇನ್ಕಮ್ ಡೀಟೇಲ್ಸನ್ನು ಕೊಡಬೇಕಾಗತ್ತೆ. ನಿಮ್ಮ ಆ್ಯನ್ಯುವಲ್ ಇನ್ಕಮ್ ಅಲ್ಲ, ಇಲ್ಲಿ ಮಂತ್ಲಿ ಇನ್ಕಮ್ ಏನಿದೆ ಅನ್ನೋದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಸ್ನೇಹಿತರೆ. ಸೆಲೆಕ್ಟ್ ಮಾಡ್ಕೊಂಡು ಅದಕ್ಕೆ ಸಂಬಂಧಪಟ್ಟಂಗೆ ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರ ಏನಾದರೂ ಇದ್ರೆ ಅದನ್ನು ಅಪ್ಲೋಡ್ ಮಾಡಿರಿ, ಇಲ್ಲಾಂದ್ರೆ ಸೇವ್ ಆ್ಯಂಡ್ ಕಂಟಿನ್ಯೂ ಕೊಡಿರಿ. ನಂತರ ಇದು ನಿಮ್ಮ ಕೆಲಸ ಮತ್ತು ಸ್ಕಿಲ್ ಬಗ್ಗೆ ಇನ್ಫಾರ್ಮೇಷನನ್ನು ಫಿಲ್ ಮಾಡು. ಈ ಸ್ಕಿಲ್ಲಿಗೆ ಸಂಬಂಧಪಟ್ಟಂಗೆ ಮ್ಯಾಲೊಂದು ಆಪ್ಷನನ್ನು ಕೊಟ್ಟಾರ. ಅದರೊಳಗೆ ನೀವು ಮೊಬೈಲ್ ಆ್ಯಪ್ ಬೇಸ್ಡ್ ಅಂದ್ರೆ
ಓಲಾ, ಊಬರ್, ಈ ಥರ ಜೊಮ್ಯಾಟೊ ಅನ್ನೋ ಒಂದು ಕಂಪ್ನಿಗಳು ಅದಾವಲ್ಲ, ಇದಕ್ಕೆ ಸಂಬಂಧಪಟ್ಟಾಗ ನೀವು ಕೆಲಸ ಮಾಡ್ತಿದ್ರಿ ಅಂದ್ರೆ ಅಲ್ಲಿ ಎಸ್ ಹಾಕಿ ಉಳಿದ ಡೀಟೇಲ್ಸನ್ನು ಎಂಟ್ರಿ ಮಾಡ್ಬೇಕಾಕತಿ. ಇಲ್ಲಾಂದ್ರೆ ಅಲ್ಲಿ ನೋ ಅಂತ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ರಿ. ಅದಾದಮೇಲೆ ಇಲ್ಲಿ ಪ್ರೈಮರಿ ಅಕ್ಯುಪೇಷನ್ ಅಂತ ನೀವು ಸೆಲೆಕ್ಟ್ ಮಾಡ್ಬೇಕಾಕತಿ. ಇಲ್ಲಿ ನಿಮ್ಮ ವರ್ಕ್ ಏನೈತಲ್ಲ ಅದನ್ನು ನೀವು ಇಲ್ಲಿ ಎಂಟರ್ ಮಾಡಿ ಎಷ್ಟು ವರ್ಷದಿಂದ ಆ ವರ್ಕ್ ನೀವು ಮಾಡಕತ್ತೀರಿ ಅನ್ನೋದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಸ್ನೇಹಿತರೆ. ಹಂಗೆ ನೀವು ಸೆಲೆಕ್ಟ್ ಮಾಡಿದ್ರಿ ಅಂದ್ರೆ ಅಲ್ಲಿ ನಿಮ್ಮ ಎಕ್ಸ್ಪೀರಿಯನ್ಸ್ ನಾ ಇಷ್ಟು ವರ್ಷದಿಂದ ಈ ಕೆಲಸ ಮಾಡಕತ್ತೀನಿ ಅಂತೇಳಿ ನೀವು ಸೆಲೆಕ್ಟ್ ಮಾಡಿದಂಗೆ ಆಗ್ತದೆ ಸ್ನೇಹಿತರೆ. ನಂತರ ಇಲ್ಲಿ ಸೆಕೆಂಡರಿ ಅಕ್ಯುಪೇಷನ್ ಮತ್ತು ಅಕ್ಯುಪೇಷನ್ ಸರ್ಟಿಫಿಕೇಟ್ಸ್ಗಳನ್ನು ಕೇಳ್ಯಾರ, ಬಟ್ ಅವು ಕಂಪಲ್ಸರಿ ಏನಾಗಿಲ್ಲ. ಸೊ ಹಾಗಾಗಿ ಅದನ್ನು ನಾವು ಸ್ಕಿಪ್ ಮಾಡಿಕೊಂಡು ಈಗ ಮುಂದಕ್ಕೆ ಅಪ್ಲಿಕೇಶನನ್ನು ತೊಗೊಂಡು ಹೋಗೋಣ ಸ್ನೇಹಿತರೆ. ಈಗ ನಾವು ಕೊನೆ ಸ್ಟೆಪ್ಪಿಗೆ ಬಂದೀವಿ. ಬ್ಯಾಂಕ್ ಡೀಟೇಲ್ಸನ್ನು ಇಲ್ಲಿ ನಾವು ಎಂಟ್ರಿ ಮಾಡಬೇಕಾಕತಿ. ಬ್ಯಾಂಕ್ ಅಕೌಂಟ್ ನಂಬರನ್ನು ನಾವಿಲ್ಲಿ ಎಂಟ್ರಿ ಮಾಡಬೇಕು. ಅದನ್ನು 2 ಸಾರಿ ಕನ್ಫರ್ಮೇಷನ್ ಮಾಡಬೇಕಾಕತಿ. ಬ್ಯಾಂಕ್ ಅಕೌಂಟ್ ಹೋಲ್ಡರ್ ನೇಮ್ ಅಂದ್ರೆ ನಿಮ್ಮ ಬ್ಯಾಂಕ್ ಅಕೌಂಟ್ ಒಳಗೆ ನಿಮ್ಮ ಹೆಸರು ಯಾವ ರೀತಿ ಐತಿ ಅದೇ ರೀತಿ ನೀವು ಇಲ್ಲಿ ಟೈಪ್ ಮಾಡ್ಕೋಬೇಕಾಕತಿ. ಅದಾದಮೇಲೆ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಒಳಗೆ ನಿಮ್ಮ ಬ್ಯಾಂಕ್ ಅಕೌಂಟ್ನ IFSC ಕೋಡ್ ಏನೈತಲ್ಲ ಅದನ್ನು ನಾವಿಲ್ಲಿ ಎಂಟ್ರಿ ಮಾಡ್ತೀವಿ. ಎಂಟ್ರಿ ಮಾಡಿ ಸರ್ಚ್ ಕೊಟ್ಟಾಗ ನಿಮ್ಮ ಬ್ಯಾಂಕ್ ಡೀಟೇಲ್ಸನ್ನೆಲ್ಲ ಇಲ್ಲಿ ಆಟೋ ಫೆಚ್ ಮಾಡ್ತದೆ ಸ್ನೇಹಿತರೆ. ಇದು ಈಗ ನೋಡಕತ್ತೀರಿ ಸ್ನೇಹಿತರೆ, ನಾವು ಆಲ್ರೆಡಿ ಈಗೆಲ್ಲ ಒಂದೇದಿಂದ ಫಿಲ್ ಮಾಡಿದಂಥ ಎಲ್ಲ ಡೀಟೇಲ್ಸನ್ನು ಎಲ್ಲ ಇಲ್ಲಿ ನಮಗೊಂದ್ಸಾರಿ ಕನ್ಫರ್ಮ್ ತೋರ್ಸಕತ್ತೈತಿ. ನಾವಿಲ್ಲಿ ಈ ಟಿಕ್ ಮಾರ್ಕನ್ನು ಮಾಡೋದ್ರ ಮೂಲಕ ಎಲ್ಲವನ್ನು ಒಪ್ಕೊಂಡು ಸಬ್ಮಿಟ್ ಮಾಡಿದೀವಿ ಅಂದ್ರೆ ನಿಮ್ಮ ಈ ಶ್ರಮ್ ಕಾರ್ಡ್ ಈಗ ರೆಡಿಯಾಗಿ ತೋರ್ಸಾಕತ್ತೆ ಸ್ನೇಹಿತರೆ. ನಾವು ಅದನ್ನು ಡೌನ್ಲೋಡ್ ಮಾಡಿ ಅದನ್ನು ಪ್ರಿಂಟೌಟ್ ತೆಗೆದು ನಿಮಗೆ ಅವಾಗ ಕೊಡಬೇಕಾಗ್ತದೆ ಸ್ನೇಹಿತರೆ. ಅದನ್ನು ನೀವು ನಿಮ್ಮ ಫ್ಯೂಚರ್ ರೆಫರೆನ್ಸ್ಗಾಗಿ ಯೂಸ್ ಮಾಡ್ತೀರಿ. ಎಲ್ಲ ಸ್ನೇಹಿತರಿಗೆ ಏನು ಹೇಳೋದಪ್ಪ ಅಂದ್ರೆ, ಈ ವಿಡಿಯೋದಾಗ ನೀವು ಏನು ನೋಡಿದ್ರಲ್ಲ ಈ ವಿಡಿಯೋನ ಇನ್ನೊಬ್ಬರಿಗೆ ಮತ್ತೊಬ್ಬರಿಗೆ ಶೇರ್ ಮಾಡಿರಿ. ಅದರಿಂದ ಅವರಿಗೆ ಅನುಕೂಲ ಆಕತಿ. ಮತ್ತು ನೀವು ಈ ವಿಡಿಯೋದಾಗ ಏನು ನೋಡಿರಲ್ಲ ನೀವು ಇದನ್ನು ಅನುಕೂಲ ತಗೋಬೇಕು. ಈಗಾಗಲೇ ಇದನ್ನು ಯೋಜನೆ ಅನೌನ್ಸ್ಮೆಂಟ್ ಮಾಡಿ 3 ರಿಂದ 4 ವರ್ಷ ಮ್ಯಾಗ ಆಗಿತ್ತು. ಈಗ ನಾವು ಇದನ್ನ ಇನ್ನಾದರೂ ತಿಳ್ಕೊಂಡಿಲ್ಲ ಅಂದ್ರೆ ನಮ್ಮ ತಪ್ಪ ಕಲ್ಪನೆ ಅದ. ನೋಡ್ರಿ ಸ್ನೇಹಿತರ, ಇದ್ರೊಳಗೆ ನಾವು 60 ವರ್ಷ ಆದ್ಮೇಲೆ ನಮಗೆ ಬೆನಿಫಿಟ್ ಭಾಳ ಅದಾವ. ಈ ಕಾರ್ಡ್ ಮಾಡಿಸೋದ್ರಿಂದ ಯಾರ್ಯಾರಿಗೆ ಅನುಕೂಲ ಐತಿ ಅನ್ನೋದು ನಿಮಗೆ ಆಗಲೇ ಹೇಳಿನಿ. ಕಡಿಮೆ ವ್ಯಾಪಾರಸ್ಥರು ಅಂದ್ರೆ ಯಾರ್ದು ಬೆಂಬಲ ಇರಲಾರ್ದ ನಿಮ್ಮಷ್ಟಕ್ಕೆ ನೀವ ವ್ಯಾಪಾರ ಮಾಡಕತ್ತಿರಲ್ಲ ಅಂಥವ್ರು, ಹಣ್ಣು ವ್ಯಾಪಾರಸ್ಥರು, ಅಂಗಡಿ ವ್ಯಾಪಾರಸ್ಥರು, ಟೀಚರು, ಕಾರ್ಮಿಕರು ಅಂದ್ರೆ PF ESI ನಿಮಗೆ ಬರ್ತಿರಬಾರ್ದು. ಅಂಥ ಕಾರ್ಮಿಕರು ಮಾತ್ರ ಈ ಶ್ರಮ್ ಕಾರ್ಡನ್ನು ಮಾಡಿಸ್ಕೋಬಹುದು. ಇದರಿಂದ ಅವರು ಅನುಕೂಲವನ್ನು ಪಡಿಬಹುದು. ಈಗಾಗಲೇ ವಿಡಿಯೋಗಳನ್ನು ನಾನು ಪೋಸ್ಟ್ ಮಾಡೀನಿ, PM ಮಾನ್ಧನ್ ಯೋಜನೆ ಅಂತೇಳಿ. ಅದ್ರಾಗ ನಿಮ್ಗೆ ನಿಮ್ಮ ವಯಸ್ಸಿಗೆ ತಕ್ಕಂಗೆ ಈಗ ರೊಕ್ಕ ತುಂಬಿಸ್ಕೊಂಡು 40 ವರ್ಷ ಮಟನೂ ನಿಮ್ಮ ಕಡೆ ರೊಕ್ಕ ತುಂಬಿಸ್ಕೊಂಡು 60 ವರ್ಷದ ನಂತರ ನಿಮಗೆ 3,000 ರೂಪಾಯಿ ಪ್ರತಿ ತಿಂಗಳು ಪಿಂಚಣಿ ಕೊಡುವಂಗೆ ಒಂದು ಸ್ಕೀಮ್ ಇದೆ. ಇದ್ರೊಳಗೊಂದು ಅನೌನ್ಸ್ಮೆಂಟ್ ಆಗೈತಿ. ಇನ್ನೂ ಈ ಥರ ಹಲವಾರು ಸ್ಕೀಮ್ಗಳು ಅದಾವು. ನಿಮಗೆ ಏನಾರ ಆ ಎಲ್ಲ ಸ್ಕೀಮ್ಗಳ ಬಗ್ಗೆ ತಿಳಿಬೇಕು ಅನಿಸ್ತಪ್ಪ ಅಂದ್ರೆ ಆ ವಿಡಿಯೋವನ್ನು ನಾನು ಆಲ್ರೆಡಿ ಪೋಸ್ಟ್ ಮಾಡೀನಿ. ಆ ಲಿಂಕನ್ನು ನಾ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಪೇಸ್ಟ್ ಮಾಡಿರ್ತೇನೆ. ಅಲ್ಲಿಂದ ನೀವು ಡೈರೆಕ್ಟಾಗಿ ನೋಡ್ಬೋದು ಸ್ನೇಹಿತರೆ. ಮತ್ತು ಇನ್ನೊಂದು ಏನಪ್ಪ ಅಂದ್ರೆ, ನೀವು ಇಂಥ ಹೊಸ ವಿಷಯಗಳಿಗಾಗಿ ನಮ್ಮ ಈ ಟೆಕ್ನಿಕಲ್ ಬೇಬಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ. ಮುಂದಿನ ಹೊಸ ವಿಷಯದೊಂದಿಗೆ ನಿಮಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಬಾಯ್ ಸ್ನೇಹಿತರ.